ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಪಲಾವ್ ರೆಸಿಪಿನ ಮಾಡೋದು ಹೇಗೆ ಕುಕ್ಕರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕುಕ್ಕರಲ್ಲಿ ಮಾಡಿರೋದು ಅಂತ ಗೊತ್ತೇ ಆಗಲ್ಲ. ಇದನ್ನು ದಮ್ ಕಟ್ ಮಾಡಿರೋದು ನೋಡೋಣ. ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದರೆ ತಿನ್ನಬೇಕು, ಬಾಯಲ್ಲಿ ನೀರು ಬರ್ತಾಯಿದೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಫಸ್ಟು ಇಲ್ಲಿ ಎಳೆ ಮಟನನ್ನು ತೊಗೊಂಡಿದ್ದೀನಿ. ಇಲ್ಲಿ 1 kg ಅಷ್ಟು ಆಗುವಷ್ಟು ಮಟನ್ ಇದೆ. ಸೊ ನಾನಿದು ಪೂರ್ತಿ ಮಾಡಲ್ಲ, ಅರ್ಧ kg ಹೇಗೆ ಮಾಡೋದು ಅಂತ ನಾನು ಮಾಡೋದು ತೋರಿಸ್ತೀನಿ. ಓಕೆ, ನಾನು ಇಲ್ಲಿ ಮೊದಲಿಗೆ ಒಂದು ಸಣ್ಣ ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಪಲಾವ್ ಮಾಡಿಕೊಂಡ್ರೆ ಖಂಡಿತ ನೀವು ಈ ರುಚಿನ ಮಿಸ್ ಮಾಡೋದೇ ಇಲ್ಲ. ಪದೇ ಪದೇ ಇದೇ ಥರ ಈಸಿಯಾಗಿ ಮಾಡ್ಕೊಳ್ತೀರಾ. ನಾನು ಒಂದು ಅರ್ಧ ಮಟನ್, ಇಲ್ಲಿ ಜಾಸ್ತಿ ಮೂಳೆಗಳನ್ನ ತೊಗೊಂಡಿಲ್ಲ. ನಾನು ಸ್ವಲ್ಪ ಚರ್ಬಿನ ಮಿಕ್ಸ್ ಆಗಿರುವಂಥ ಮಟನ್ನ ತೊಗೊಂಡಿದ್ದೀನಿ. ಮೂಳೆ ಇರೋದು ಹಾಕಿದ್ರೂ ಆ ಮೂಳೆನೂ ರುಚಿ ಕೊಡುತ್ತೆ. ನಾನು ಅದರಲ್ಲಿ ಕರಿ ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ಎಣ್ಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಅದ್ರ ಜೊತೆಗೆ ಉಪ್ಪಿನ ಜೊತೆಗೆ ನಾನಿಲ್ಲಿ 1 ಸ್ಪೂನ್ ಅರಿಶಿನ ಕೂಡ ಹಾಕ್ಕೊಳ್ತೀನಿ. ಅದೆಲ್ಲ ನೀರು ಚೆನ್ನಾಗಿ ಬಿಟ್ಕೋಬೇಕು. ಮಟನ್ ನೀರೆಲ್ಲ ಬಿಟ್ಕೊಂಡು ಆ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅರಿಶಿನ ಹಾಕ್ಕೊಂಡ್ರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಮತ್ತು ಉಪ್ಪು ಹಾಕ್ಕೊಂಡ್ರೆ ಆ ನೀರು ಬೇಗ ಆವಿಯಾಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ನೀರೆಲ್ಲ ಹೋಗಿದೆ. ಈಗ ನಾನು ಇದಕ್ಕೇನು ಮಾಡ್ತೀನಿ ಅಂದರೆ 1/4 ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1/4ರಿಂದ ಅರ್ಧ ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಮಟನ್ನನ್ನು ಸಪ್ರೇಟಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಆಗುತ್ತೆ. ನಾನು ಇದನ್ನು ಕುಕ್ಕರಲ್ಲಿ 3 ವಿಷಲ್ ಬೇಯಿಸ್ಕೊಳ್ತೀನಿ. ಅಂದರೆ ಮಟನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಳೆ ಮಟನ್ ಆಗಿರೋದ್ರಿಂದ 1 ವಿಷಲ್ ಸಾಕು. ಸೊ ನಾನು ಆ ವಿಷಲ್ ಬರೋಷ್ಟರಲ್ಲಿ ಅಕ್ಕಿನ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ kg ಮಟನ್ಗೆ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ ನಾನು. ನೀವು ಸೋನಾ ಮಸೂರಿ, ಬಾಸ್ಮತಿ ಯಾವ್ದು ಬೇಕಾದ್ರೂ ತೊಗೋಬೋದು. ಸೊ 2 ಲೋಟ ನೀರನ್ನ ಹಾಕಿ ಇದನ್ನು ನೆನೆಸಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ತೊಳೆದು ನೀಟಾಗಿ 2 ಲೋಟ ನೀರು ಹಾಕಿ 2 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ನಾನು. ಸೊ ಆ ಮಟನ್ ಕೂಗೋಷ್ಟರಲ್ಲಿ ಈಗ ಮಸಾಲೆ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ ಹೇಗಿರುತ್ತೆ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ನಾನು. 2 ದಪ್ಪ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಬೆಳ್ಳುಳ್ಳಿ ತೊಗೊಳ್ತೀರೋ ಅದ್ರ 3/4 ಭಾಗದಷ್ಟು ಶುಂಠಿನ ತೊಗೊಳ್ಳಿ. ಸೊ 2 ಸಮ ತೊಗೋಬೇಡಿ, ಅಷ್ಟು ಚೆನ್ನಾಗಾಗಲ್ಲ. ಶುಂಠಿ ಬೆಳ್ಳುಳ್ಳಿ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಇರಲಿ. ಈಗ ನಾನು ಚಕ್ಕೆ ಲವಂಗನ ತೊಗೊಳ್ತಾ ಇದ್ದೀನಿ. ಅದು ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಒಗ್ಗರಣೆಗೆ ಹಾಕಲ್ಲ. ಸೊ ನಾನು ಇಲ್ಲಿ 1 ಇಂಚ್ ಅಷ್ಟು ಮತ್ತು 3 ಲವಂಗ ತೊಗೊಂಡೆ. ಈಗ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅದ್ರ ಪ್ರಮಾಣದಲ್ಲಿ ನೀವು ಹಾಕ್ಕೋಬೋದು. ಇಲ್ಲಿ ನಾನು 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಫುಲ್ ನೈಸಾಗಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ನೆನ್ಪಿಟ್ಕೊಳ್ಳಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರಲ್ಲಿ ಬರುತ್ತೆ. ಇದು ಬಿರಿಯಾನಿ ಅಲ್ಲ, ಪಲಾವ್ ರೆಸಿಪಿ ನಾನು ತೋರಿಸ್ತಾ ಇರೋದು. ಸೊ ಇನ್ನೊಂದು ದೊಡ್ಡ ಕುಕ್ಕರಲ್ಲಿ ನಾನು 3ರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಎಣ್ಣೆ. ಈಗ ಹೋಲ್ ಗರಂ ಮಸಾಲ ಸಾಮಾನುಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗೊತ್ತಲ್ಲ ಪಲಾವ್ಗೆ ಏನೇನು ಹಾಕಬೇಕು ಅಂತ. ಹೂವು, ಕಸೂರಿ ಮೇಥಿ, ಪಲಾವ್ ಎಲೆ, ಪಲಾವ್ ಮಗ್ಗು ಮತ್ತು ಸೋಂಪು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ನಮ್ಮ ಪಲಾವ್ದು ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ಎನ್ಹಾನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ನಾನು 1.5 ಆಗುವಷ್ಟು ಈರುಳ್ಳಿನ, ನಾನು ಮೀಡಿಯಮ್ ಸೈಜ್ ಈರುಳ್ಳಿನೇ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆದರೆ ನೀವು 2 ಈರುಳ್ಳಿ ಸಾಕಾಗುತ್ತೆ. ಅದನ್ನು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಫ್ಲೇವರ್ಗೋಸ್ಕರ ಮತ್ತೆ ನಾನು ಹಸಿ ಮೆಣಸಿನ್ಕಾಯಿಗಳನ್ನ 1-2 ಕಟ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಆ ಘಮ ಬರಬೇಕಲ್ಲ, ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈರುಳ್ಳಿ ಎಲ್ಲ ಬಿಟ್ಕೊಂಡಿದೆ ನೋಡಿ. ಸೊ ಇದಕ್ಕೆ ನಾನು ಬೇಯಿಸ್ಕೊಂಡಿದ್ನಲ್ಲ ಮಟನ್ನು, ಅದರ ನೀರಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ.
ಸೊ ಕುಕ್ಕರಲ್ಲಿ ನಾವು ಮಾಡ್ತಾ ಇರೋದ್ರಿಂದ, ಇದು ದಮ್ ಕಟ್ ಮಾಡೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಮಟನನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ನೀವು ಕುಕ್ಕರಲ್ಲಿ ಮಾಡಬೇಕಾದ್ರೆ ಯಾವಾಗಲೂ ನೀವು ಮಟನ್ನ ಒಂದು ವಿಜಲ್ ಹಾಕಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಕೂಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಅದು ಚೆನ್ನಾಗಿ. ಕೆಲವೊಂದು ಸರಿ ಬೇಯಲ್ಲ ಮಟನ್, ತುಂಬ ಟೈಮ್ ತೊಗೊಳುತ್ತೆ. ಚಿಕನ್ ಆದರೆ ಬೇಗ ಆಗುತ್ತೆ, ಮಟನ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಈ ಥರ ಮಾಡ್ತೀನಿ. ಸೊ ನಾನು ಪುದೀನ ಸೊಪ್ಪನ್ನ ಹೆಚ್ಚು ಹಾಕ್ಕೊಂಡಿದ್ದೀನಿ. ನೀವು ರುಬ್ಬಕ್ಕೆ ಹಾಕೋಬೇಡಿ, ಈ ಥರ ಹೆಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಘಮನೇ ನಮಗೆ ಆ ಫ್ಲೇವರೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂತ. ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮಗೆ ಬರುತ್ತಲ್ಲ ಘಮ, ಆವಾಗ ನಿಮಗೆ ಬಾಯಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ಆ ಘಮಕ್ಕೇ ಬಾಯಲ್ಲಿ ನೀರು ಬರ್ತಿರುತ್ತೆ. ಸೊ ಅಷ್ಟು ಚೆನ್ನಾಗಾಗುತ್ತೆ. ಈ ಥರ ಟ್ರೈ ಮಾಡಿ ಖಂಡಿತ. ನೋಡಿ ಅದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಮಟನ್ ಜೊತೆ. ಈಗ ನಾನು ರುಚಿಗೆ ಆವಾಗಲೂ ಮಟನ್ ಬೇಯಿಸೋಕೆ ಉಪ್ಪು ಹಾಕಿದ್ದೀನಿ, ಈಗಲೂ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿನ ನೋಡ್ಕೊಂಡು ಹಾಕ್ಕೊಳ್ಳಿ, ಮರ್ತು ಜಾಸ್ತಿ ಹಾಕ್ಕೋಬೇಡಿ. ಸೊ ಮತ್ತು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಶಿನ ಉಪ್ಪು ನಮ್ಮ ರುಚಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ನಾನಿಲ್ಲಿ ಅರ್ಧ kg ಮಟನ್ಗೆ 2 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸಮ ಇರಲಿ, ಕಡಿಮೆ ಮಟನ್ ಹಾಕ್ಕೋಬೇಡಿ, ಅಕ್ಕಿ ಜಾಸ್ತಿ ಹಾಕ್ಕೊಂಡು ಸಮ ಇದ್ದರೆ ರುಚಿ ಕೊಡುತ್ತೆ. ಸೊ ಇಲ್ಲಿ ನಾನು 1 ಟೊಮೆಟೊಗೆ ಮಿಕ್ಸಿನ ರುಬ್ಕೊಂಡಿದ್ನಲ್ಲ ಅದರಲ್ಲೇ 1 ಟೊಮೆಟೊ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಟೊಮೆಟೊನ ಹಚ್ಚಾಕ್ತಿಲ್ಲ, ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ. ಇದು ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಕಟ್ ಮಾಡಿ ಹಾಕಿದಾಗಲೇ ಬೇರೆ ಥರ ಇರುತ್ತೆ, ಈ ಥರ ರುಬ್ಬಿ ಹಾಕಿದ್ರೇ ಬೇರೆ ರುಚಿ ಕೊಡುತ್ತೆ. ಟೊಮೆಟೊದು ಹಸಿದೆಲ್ಲ ಹೋಗಬೇಕಲ್ಲ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಟನ್ನು. ಈಗಲೇ ಒಂದೊಂದು ಎತ್ಕೊಂಡು ತಿನ್ಕೊಬಿಡೋಣ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಘಮ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಮೊಸರನ್ನ ಹಾಕ್ತಿದ್ದೀನಿ. ಮೊಸರನ್ನ ಹಾಕೋದ್ರಿಂದ ನಿಮಗೆ ಮಟನ್ ಇನ್ನೂ ಸಾಫ್ಟಾಗಿರುತ್ತೆ ಮತ್ತು ಮೊಸರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಟನ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪೀಸ್ಗಳೆಲ್ಲ ಇನ್ನೂ ಸಾಫ್ಟಾಗಿ ಕಾಣುತ್ತೆ. ನಾನೀಗೆಲ್ಲ ಮಿಕ್ಸಿ ಜಾರ್ನೆಲ್ಲ ತೊಳೆದು ಈಗ ನಾನು 2 ಲೋಟ ನೀರನ್ನ ಅಲ್ಲಿ ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ ಅಕ್ಕಿನ. ಈಗ ಮಿಕ್ಕಿದ 2 ಲೋಟ ನೀರನ್ನ 1:2 ರೇಷಿಯೋದಲ್ಲಿ ತೊಗೊಳ್ಳಿ ನೀವು. ಅದನ್ನು ಜಾರೆಲ್ಲ ತೊಳೆದು ನಾನೆಲ್ಲ ಈಗ ಆ ಮಿಕ್ಕಿದ 2 ಲೋಟ ನೀರನ್ನ ಈಗ ಈ ಮಟನ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಕಲರ್ ಆಗಿದೆ, ಗ್ರೀನ್ ಕಲರ್ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೊತ್ತಂಬರಿ ಸೊಪ್ಪು ಬಣ್ಣ ಎಷ್ಟು ಚೆನ್ನಾಗಿದೆ. ಮಟನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದು ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಬೇಕು. ನಿಮ್ಗೆ ಆ 2 ಲೋಟ ನೀರು ಹಾಕ್ಕೊಂಡಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಕುದಿಬೇಕು. ಆ ಮಸಾಲೆ ಎಲ್ಲ ಮಟನ್ಗೆ ಹಿಡ್ಕೋಬೇಕು ಚೆನ್ನಾಗಿ. ಈಗ ಕುದೀತಾ ಇದೆ ಅಂದಾಗ ನಾನು ನೆನೆಸಿಟ್ಕೊಂಡಿದ್ರ ಅಕ್ಕಿನ ನೀರು ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಈ ನೀರು 2 ಗ್ಲಾಸ್ ಇದೆ. ಸೊ ಅಲ್ಲಿ 2 ಗ್ಲಾಸು ಇಲ್ಲಿ 2 ಗ್ಲಾಸು 4 ಗ್ಲಾಸ್ ಆಯಿತು. 2 ಲೋಟ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇದು ಸೋನಾ ಮಸೂರಿ ಬಾಸುಮತಿ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನೀವು ಯಾವುದನ್ನಾದರೂ ತೊಗೋಬೋದು, ಬಾಸುಮತಿನಾದರೂ ಹಾಕ್ಬೋದು, ಸೋನಾ ಮಸೂರಿನಾದರೂ ಹಾಕ್ಬೋದು, ಇಲ್ಲ ಹೀಗೆ ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಈ ಮಟನ್ ರೆಸಿಪಿ ಅಷ್ಟು ಚೆನ್ನಾಗಾಗುತ್ತೆ, ಖಂಡಿತ ಟ್ರೈ ಮಾಡಿ. ನೀವು ಮತ್ತೆ ಇದೇ ಥರ ಮಾಡ್ಕೊಳ್ತೀರಾ. ಸೊ ನೋಡಿ ಎಲ್ಲ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೇನು ಡಿಸ್ಟರ್ಬ್ ಮಾಡಬೇಡಿ. ಈಗ ಒಂದು 15 ನಿಮಿಷ ಅದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಹಾಗೆ ನೀರು ಚೆನ್ನಾಗಿ ಕುದ್ದು ಅನ್ನ ಆಗೋ ಲೆವೆಲ್ಗೆ ಆಗಬೇಕು. ನಾನು ಸ್ವಲ್ಪ ರುಚಿ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನಿಸ್ತು. ನಿಮಗೆ ಈಗ ರುಚಿ ನೋಡ್ಕೊಳ್ಳಿ, ನಿಮ್ಗೆ ಉಪ್ಪು ಕಡಿಮೆ ಇದೆಯಾ, ಖಾರ ಕಡಿಮೆ ಇದೆಯಾ, ಏನಾಗಿದೆ. ಖಾರ ಕಡಿಮೆ ಆದರೆ ನೀವು ಹಸಿಮೆಣ್ಸಿನ್ಕಾಯಿಗಳನ್ನ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕ್ಕೊಳ್ಳಿ. ಸೊ ಏನು ಬೇಕಾದರೂ ಈ ಟೈಮಲ್ಲೇ ನೀವು ಮ್ಯಾನೇಜ್ ಮಾಡ್ಕೋಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಆಲ್ಮೋಸ್ಟ್ ಅನ್ನ ಒಂದು 70% ಆಗೋಗಿದೆ. ಸೊ ಇನ್ನೊಂದು 2 ನಿಮಿಷ ಕುದಿಸಿದ್ರೆ ಆಗೋಗುತ್ತೆ. ಇಂಥ ಟೈಮಲ್ಲಿ ಯಾವಾಗ 70 to 80% ಆಗೋಗಿದೆ ನಮ್ಗೆ ಅನ್ನ ಅಂತ ಅನಿಸುತ್ತೆ, ಆವಾಗ ನಾನು ನಿಂಬೆಹಣ್ಣ ಹಿಂಡ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊಂಡು, ಈಗ ನಿಂಬೆಹಣ್ಣು ಹಿಂಡಿದ್ರೆ ಅದು ಹುಳಿ ಅಂಶನೂ ಕೊಡುತ್ತೆ ಮತ್ತು ಅನ್ನ ಸ್ವಲ್ಪ ಉದ್ರಾಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಸರಿ
ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಇಲ್ಲಿ ಯಾವುದೇ ವಿಷಲ್ ಕೂಡ ಕೂಗ್ಸಲ್ಲ. ನಾನು ದಮ್ಮಲ್ಲಿ ಬೇಯಿಸ್ತೀನಿ. ಸೊ ನೋಡಿ ಆಲ್ಮೋಸ್ಟ್ ಅನ್ನ ಆಗ್ತಾಯಿದೆ. ಇದೇ ಟೈಮಲ್ಲಿ ನೀವು ಕುಕ್ಕರನ್ನ ಮುಚ್ಚಳನ ಮುಚ್ಚಬೇಕು. ಸೊ ವಿಷಲ್ ಹಾಕಿ, ನಾನು ವಿಷಲ್ ಕೂಗ್ಸಲ್ಲ. ಸೊ ಅದು ವಿಷಲ್ಸ್ ಅಂತ ಸೌಂಡ್ ಬರೋಕ್ಕೆ ಶುರುವಾಗುತ್ತಲ್ಲ, ಆವಾಗ ನೀವು ಕುಕ್ಕರ್ನ ಆಫ್ ಮಾಡಬೇಕಾಗುತ್ತೆ. ಸೊ ನೋಡಿ ನಾನು ವಿಷಲ್ ಹಾಕಿದ್ದೀನಿ. ನಾನೀಗ ವಿಷಲ್ ಕೂಗಿಸ್ಬಾರ್ದು, ಇದಕ್ಕೆ ಯಾವುದೇ ಕಾರಣಕ್ಕೂ ವಿಷಲ್ನ ಕೂಗಿಸ್ಬೇಡಿ. ಸೊ ಅದು ಒಂದು ಆ ಥರ ಸೌಂಡ್ ಬರುತ್ತೆ, ನಿಮಗೆ ಆ ಥರ ಎತ್ತಿದಾಗ ಒಂದು ಸೌಂಡ್ ಬರ್ತಿರುತ್ತೆ. ಆವಾಗ ನೀವು ಕುಕ್ಕರ್ನ ಆಫ್ ಮಾಡಿಬಿಡಿ. ಆಫ್ ಮಾಡಿ, ಇದು ಹಬೆಯಲ್ಲೇ ಸ್ಟೀಮಲ್ಲೇ ಕುಕ್ ಆಗಿರುತ್ತೆ. ನೀವು ಆಗಲೇ 70 to 80% ನಿಮ್ಗೆ ಅನ್ನ ಆಗೋಗಿರುತ್ತೆ. ಸೊ ನೀವು ಜಸ್ಟ್ ಅದನ್ನು ಸ್ಟೀಮಲ್ಲಿ ಕುಕ್ ಮಾಡ್ತಾ ಇರೋದ್ರಿಂದ ದಮ್ ಪಲಾವ್ ಥರ ಆಗುತ್ತೆ, ದಮ್ ಕಟ್ಕೊಳ್ಳುತ್ತೆ ಅದೆಲ್ಲ. ಸೊ ನೋಡಿ ಆಲ್ಮೋಸ್ಟ್ ಆಯಿತು. ನಾನು ಕುಕ್ಕರ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ತಣ್ಣಗಾದ್ಮೇಲೆ ಈಗ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ನಾನು ವಿಷಲ್ ಕೂಗ್ಸಿಲ್ಲ ಇಲ್ಲಿ. ಸೊ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ, ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಎಲ್ಲೂ, ಖಂಡಿತ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಅನ್ನ ಎಲ್ಲೂ ಸೀದಿಲ್ಲ. ನೀವು ವಿಷಲ್ ಕೂಗಿಸಿದಾಗ ಅನ್ನ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇದು ಸ್ಟೀಮಲ್ಲಿ ದಮ್ಮಿಂದ ಬೇಯಿಸಿರೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಮೌತ್ ವಾಟ್ರಿಂಗ್ ಆಗಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ನಮಗೆ ಬಿಸಿ ಬಿಸಿಯಾದ ಪಲಾವ್ನ ಹಾಕ್ಕೊಂಡು ತಿಂತಾಯಿದ್ರೆ ಖಂಡಿತ ಟ್ರೈ ಮಾಡಿ. ಮಟನ್ನು ತುಂಬ ಚೆನ್ನಾಗಿ ಬಂದಿತ್ತು, ಅನ್ನ ಕೂಡ ಆಗಿದೆ. ಎಷ್ಟು ಚೆನ್ನಾಗಿದೆ. ನೀವು ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಟನ್ ಬಿರಿಯಾನಿನ ಖಂಡಿತ ನೀವು ಒಂದು ಸರಿ ಈ ಥರ ಕುಕ್ಕರಲ್ಲಿ ದಮ್ ಪಲಾವ್ನ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.